ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ಅಷ್ಟಲಕ್ಷ್ಮಿ ಪ್ರಾಪ್ತಿಯ ಶಾಸ್ತ್ರೋಕ್ತ ಮತ್ತು ಸರಳ ಮತ್ತು ಸುಲಭ ಉಪಾಯಗಳನ್ನು ನೋಡೋಣ. ಮೊದಲನೇ ಉಪಾಯ, ಮನೆಯನ್ನು ಸ್ವಚ್ಛವಾಗಿಡಬೇಕು. ಮನೆಯ ಅಕ್ಕಪಕ್ಕದ ವಾತಾವರಣ ಕೂಡ ಸ್ವಚ್ಛವಾಗಿರಬೇಕು. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಲಕ್ಷ್ಮೀ ಮಾತೆ ಸ್ಥಿರ ನೆಲೆಯನ್ನು ಮಾಡಿರ್ತಾಳೆ. ಎರಡನೇದಾಗಿ, ಅಡುಗೆ ಮಾಡುವಾಗ ಮೊದಲನೆಯ ರೊಟ್ಟಿ ಅಥವಾ ಚಪಾತಿಯನ್ನು ಗೋಮಾತೆಗಾಗಿ ತೆಗೆದಿಡಬೇಕು. ತುಪ್ಪದ ಜೊತೆಗೆ ಈ ಚಪಾತಿಯನ್ನು ಆಕಳಿಗೆ ನಿತ್ಯ ತಿನ್ನಿಸಬೇಕು. ಇನ್ನು ಮೂರನೇದಾಗಿ, 11 ಮಂಗಳವಾರ ಆಂಜನೇಯನಿಗೆ ಸಿಹಿ ತಾಂಬೂಲವನ್ನು ಅರ್ಪಿಸಬೇಕು ಮತ್ತು ಮಂದಿರದಲ್ಲಿಯೇ ಕುಳಿತು ಒಂದು ಸಲ ಹನುಮಾನ ಚಾಲಿಸ ಮತ್ತು ಒಂದು ಸಲ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು. ನಾಲ್ಕನೇ ಉಪಾಯ, 11 ಸೋಮವಾರ ಬಿಲ್ವವೃಕ್ಷದ ಕೆಳಗೆ ಕೆಂಪು ಮೌಲಿಯ ಬತ್ತಿ ಹಾಕಿದಂತಹ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಅದರಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿ ಮುಸ್ಸಂಜೆ ಹೊತ್ತಿನಲ್ಲಿ ನಮಃ ಶಿವಾಯದ ಜಪವನ್ನು 108 ಸಲ ಜಪಿಸಬೇಕು. ಐದನೇ ಉಪಾಯ, ನೆಲದ ಒಳಗೆ ಬಿಲದಲ್ಲಿ ನೆಲೆಸುವಂತಹ ಜೀವಿಗಳಿಗೆ ಅಂದರೆ ಇರುವೆ, ಮುಂಗಲಿ ಇಂತಹ ಜೀವಿಗಳಿಗೆ ಸಿಹಿ ಪದಾರ್ಥಗಳನ್ನು ಕೊಡಬೇಕು. ಪ್ರತಿನಿತ್ಯ ಇರುವೆಗಳಿಗೆ 1 ಚಿಟಿಕೆ ಸಕ್ಕರೆಯನ್ನು ತಪ್ಪದೇ ಹಾಕಬೇಕು. ಆರನೇದಾಗಿ, ಯಾವುದೇ ಮಂದಿರದಲ್ಲಿ ಅನ್ನದಾನಕ್ಕಾಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಮತ್ತು ಪ್ರತಿ ಶುಕ್ರವಾರ ಉಪ್ಪನ್ನು ಅನ್ನದಾನವಾಗಿ ನೀವು ಅನ್ನಛತ್ರದಲ್ಲಿ ಕೊಡಬೇಕು. ಇನ್ನು ಏಳನೇದಾಗಿ, ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಪ್ರದೋಷ ಸಮಯದಲ್ಲಿ ಶಿವಾಲಯದ ಶಿವಲಿಂಗದ ಮೇಲೆ ಬತಾಶೆ ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿದಂತಹ ಶುದ್ಧ ನೀರನ್ನು ಅರ್ಪಿಸಬೇಕು. ಇದರಿಂದ ಬುಧ ಶುಕ್ರ ಯೋಗ ಕೂಡಿ ಬರುತ್ತದೆ. ಎಂಟನೇದಾಗಿ, ಶ್ರೀ ಲಕ್ಷ್ಮೀನಾರಾಯಣರಿಗೆ ಭೀಮಸೇನಿ ಕರ್ಪೂರ ಮತ್ತು 2 ಏಲಕ್ಕಿಯನ್ನು ಹಾಕಿದಂತಹ ಕರ್ಪೂರ ಆರತಿಯನ್ನು ಬೆಳಗಿಸಬೇಕು. ಇದರಿಂದ ನಮ್ಮ ಓರಾ ಕೂಡ ಪಾಸಿಟಿವ್ ಆಗಿರುತ್ತೆ. ಇನ್ನು 9ನೇದಾಗಿ, ಮುಸ್ಸಂಜೆಯ ಹೊತ್ತಿನಲ್ಲಿ ಆಕಳಿನ ತುಪ್ಪದ ದೀಪಕ್ಕೆ 2 ಲವಂಗ ಮತ್ತು 1 ಏಲಕ್ಕಿಯನ್ನು ಹಾಕಿ ಶ್ರೀ ಲಕ್ಷ್ಮೀ ಮಾತೆಯ ಮುಂದೆ ಬೆಳಗಿಸಬೇಕು. ಇನ್ನು 10ನೇದಾಗಿ, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಶ್ರೀ ಲಕ್ಷ್ಮೀ ಮಾತೆಯ ಸೇವೆಯನ್ನು ನಾವು ತಪ್ಪದೇ ಮಾಡಬೇಕು. ಹುಣ್ಣಿಮೆಯ ದಿವಸ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಸರಳವಾಗಿ ಗೃಹಿಣಿಯರೇ ಮನೆಯಲ್ಲಿ ಮಾಡಬಹುದು. ಇದರಿಂದ ಕೂಡ ಅಖಂಡ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಈ ಸರಳ ಉಪಾಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೋಡಿ. ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತೆ. ಸ್ಥಿರ ಲಕ್ಷ್ಮಿ ಮನೆಯಲ್ಲಿ ಪ್ರಾಪ್ತವಾಗುತ್ತೆ. ಶುಭವಾಗಲಿ. ಬಾಯ್. ಟೇಕ್ ಕೇರ್.